ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಮೂಲಕ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ. ದೆಹಲಿಗೆ ಹೋಗಿದ್ದೆ. ಸುಮಾರು ನಾಯಕರುಗಳನ್ನು ನೋಡೋದ್ರ ಜೊತೆಗೆ ದೆಹಲಿಯಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿವೆ ಅವನ್ನ ಸ್ವಲ್ಪ ಓಡಾಡ್ಕೊಂಡು ಬಂದಿದ್ವಿ. ಒಂದು ಒಳ್ಳೆ ತನಿಖೆ, ಒಳ್ಳೆ ನಡವಳಿಕೆಗೆ, ಸಾಮಾನ್ಯ ಜನರ ಬಗ್ಗೆ ಕನ್ಸರ್ನ್ ಇದ್ದುಕೊಂಡು ಬಡವರು ಅವ್ರ ಕುಟುಂಬ ಬಡವರಾಗಿ ಇರಬಾರ್ದು ಅಂತ ಯಾರು ಒಂದು ನಿರ್ಧಾರ ಮಾಡಿ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಎಲ್ಲ ಒಂದು ಕಡೆ ಬೇರೊಂದು ರೂಪದಲ್ಲಿ ಸಹಾಯ ಆಯ್ತದೆ ಅನ್ನೋದಕ್ಕೆ ಈ ಸಾರಿನ ದೆಹಲಿ ಯಾತ್ರೆ ನನಗೆ ಆ ರೀತಿ ಒಂದು ದೊಡ್ಡ ಅನುಭವವನ್ನು ಕೊಡ್ತು. ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ಸಿಕ್ಕಿರು. ಅವರು ಹಿಮಾಚಲದಲ್ಲಿ ಚಳಿ ಅಂತ ಅಲ್ಲಿದ್ದರು. ದೆಹಲಿಯಲ್ಲೂ ಕೂಡ 3.9 ಇತ್ತು. ಆಮೇಲೆ ಅವರು ಸಿಕ್ಕಿದ್ರು. ಬೇರೆ ಬೇರೆ ಸಂತೋಷ್ ಜಿಯವರು, ಪ್ರಹ್ಲಾದ್ ಜೋಶಿಯವರು, ಬೇರೆ ರಾಜ್ಯದ ಮತ್ತು ರಾಷ್ಟ್ರದ ಅಧ್ಯಕ್ಷರು, ಅದಾದಮೇಲೆ ಸನ್ಮಾನ್ಯ ಅಮಿತ್ ಶಾ ಜಿಯವರು. ನನಗೆ ಅವ್ರ ನಡವಳಿಕೆ, ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರ ಸೂಚನೆ, ಅವರ ಭಾವನೆ, ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ನನಗೆ ಅರ್ಥ ಆಗಿದೆ. ಎಲ್ಲವೂ ಕೂಡ ಸಖ್ಯಾಂತರ ಆಗಿದೆ. ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ. ಸನ್ಮಾನ್ಯ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆಗೆ ನಾವೆಲ್ಲರೂ ಕೈ ಜೋಡಿಸೋಣ ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅಮಿತ್ ಶಾ ಜಿಯವರು ಹೇಳಿದ್ದಾರೆ. ಅದರಂತೆ ನಾವು ನಡ್ಕೊಂಡು ಹೋಗ್ತೀವಿ, ಕೆಲಸ ಮಾಡಿ ತದನಂತರ ದಿನಗಳಲ್ಲಿ ಬಾಕಿದ್ದನ್ನು ಚರ್ಚೆ ಮಾಡಿ. ಸರ್, ಅಚ್ಚರಿ ಸ್ಟೇಟ್ಮೆಂಟ್ ಒಂದು ಸೋಮಣ್ಣ ಅವರಿಂದ, ನನ್ನನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ಅಂತ ಹೇಳಿದ್ದೀನಿ. ಅದೇನಾಯಿತು, 28 ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ 5, ಬಾಂಬೆ ಕರ್ನಾಟಕ 6, ಕೋಸ್ಟಲ್ ಕರ್ನಾಟಕ 3, ಮಧ್ಯ ಕರ್ನಾಟಕ 3, ಬೆಂಗಳೂರು 3, ಹಳೆ ಕರ್ನಾಟಕದಲ್ಲಿ 8 ಸೀಟ್ಗಳಿದೆ. ಇದರಲ್ಲಿ ಈ ರೀತಿ ಇದೆ. ಕೆಲವು ಕೇಳೋದು ಗ್ಲಾನ್ಸ್ ಮಾಡಿದ್ರು. ನನಗೆ 28 ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸ್ದಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು, ನೀವು ಏನಾಗಬೇಕು ಅಂತ ಇದ್ದೀರಾ ಅನ್ನೋ, ನನ್ನ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಬಯಕೆ ಇದೆ ಅಂದಾಗ ಅವರು ಮತ್ತೇನಾಗಬೇಕು ಅಂದರು, ನನಗೆ ಒಂದು ರಾಜ್ಯಸಭಾ ಕೊಡಿ, ಎಲ್ಲಿ ತುಂಬ ಕಠಿಣವಾದ 3 ಲೋಕಸಭಾ ಕ್ಷೇತ್ರ ಇದೆ, ಅದನ್ನು ಆಯ್ಕೆ ನೀವೇ ಮಾಡಿ, ಅದನ್ನು ವಹಿಸಿ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ. ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಗ್ತದೆ ಅನ್ನೋದಕ್ಕೆ ನನಗೆ ಕೊಟ್ಟಂಥ 7-8 ಬೈ ಎಲೆಕ್ಷನ್ಗಳು ಕೂಡ ಮಾತಾಡೋದು ತುಂಬ ಸವಿಸ್ತಾರವಾಗಿ. ನಾನು ನಿರೀಕ್ಷೆ ಮಾಡಿದ್ದು ಒಂದು 2-3 ನಿಮಿಷ 5 ನಿಮಿಷ, ಅವ್ರು ಕೊಟ್ಟಿದ್ದು ಅರ್ಧ ಗಂಟೆಗೂ ಮೇಲ್ಪಟ್ಟಾಯಿತು. ತುಂಬ ಸಂತೋಷ ಆಯಿತು. ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 73 ವರ್ಷ ಆರೋಗ್ಯವಾಗಿದ್ದೀನಿ. ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ. ಆ ಕೆಲಸನ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು. ನಾನು ನಂಬಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಳಿದರು, ಅದನ್ನು ಮಾಡಿದ್ದೀನಿ. ಸರ್, 3 ಉಸ್ತುವಾರಿ ಕೇಳಿದ್ರು, ಯಾವ್ದಾದ್ರು ಕೊಡಿ ಅಂತೇನೆ. ಔಟ್ ಆಫ್ 28 ಎನಿ 3 ನಾನು ಆ 3 ಗೆಲ್ಸ್ಕೊಂಡು ನಿಮ್ಮ ಹತ್ರ ಕರ್ಕೊಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದು ನಿಜ. ನನಗೆ ರಾಜ್ಯಸಭಾ ಮಾಡಿ ಅಂದಿದ್ದೀನಿ. ನಕ್ಬಿಟ್ಟು ನಿಮ್ಮಂಥವರೆಲ್ಲ ಅದೇನೇನು ಹೇಳಿದ್ರು ಅದು ಬೇಡ ಇವಾಗ. ಹಾಗಾಗಿ ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ, ಕೆಲವೆಲ್ಲನೂ ಬಗೆಹರಿತದೆ. ಮಗನಿಗೆ ಏನಾದ್ರು ಕೇಳಿದ್ರು ಸರ್? ನಾನು ಆ ಥರ ಏನೂ ನಾನು ಮಾತೇ ಆಡಿಲ್ಲ. ನೋಡಿ, 45 ವರ್ಷ ಬಿನ್ನಿಪೇಟೆ, ಗೋವಿಂದರಾಜನಗರ, ವಿಜಯನಗರ. ಬಿನ್ನಿಪೇಟೆ ಇದ್ದಿದ್ದು, ಅದು ಚಾಮರಾಜಪೇಟೆ ಆಯಿತು, ಗಾಂಧಿನಗರಕ್ಕೆ ಒಂದು ವಾರ್ಡ್ ಆಯಿತು, ವಿಜಯನಗರ ಪೂರ್ತಿ ಆಯಿತು, ಗೋವಿಂದರಾಜನಗರ ಆಗಿದೆ. ಇದಕ್ಕೆಲ್ಲರೂ ನನ್ನದೇ ಆದಂಥ ಶ್ರಮ ಇದೆ, ದುಡಿಮೆ ಇದೆ. 68-70 ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದವ್ರಿಗೂ ಕೂಡ ನಾನು ಮನುಷ್ಯನ ಮಾಡಿ ಮುಖ್ಯವಾಹಿನಿಯಲ್ಲಿ ಬಿಟ್ಟಿದ್ದೇನೆ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಅದು ಮಾಡ್ಕೊಂಡು ಹೋಗ್ತಾರೆ.